ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳನ ಜಗತ್ತಿನ ಅತಿ ದೊಡ್ಡ ಸೋಷಿಯಲ್ ಗ್ಯಾದರಿಂಗ್ ಅಂತ ಕರೀತಾರೆ. ಯಾಕಂದ್ರೆ ಈ ಮಹಾಕುಂಭಮೇಳಕ್ಕೆ ಬರೋಬ್ಬರಿ 40 ಕೋಟಿ ಜನ ಸೇರ್ತಾರೆ. ಈ ಮೇಳ ಯುನೆಸ್ಕೋ ಇಂದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಕರೆಸ್ಕೊಂಡಿದೆ. ಹಾಗಿದ್ರೆ ಏನು ಈ ಜಾಗದ ವಿಶೇಷತೆ? ಪುರಾತನ ಹಿಂದೂ ಗ್ರಂಥಗಳ ಪ್ರಕಾರ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳು ಕೂಡೋ ಜಾಗದಲ್ಲಿ ಎಲ್ಲಾ ಗ್ರಹಗಳು ಮತ್ತೆ ನಕ್ಷತ್ರಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೂಡಿರೋ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೀರು ಮುಳುಗಿದರೆ ಎಷ್ಟೋ ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತದೆ. ದೇವತೆಗಳು ಮತ್ತೆ ರಾಕ್ಷಸರು ಸಮುದ್ರ ಮಂಥನ ಮಾಡ್ತಿರುವಾಗ ಒಂದು ಕುಂಭದಲ್ಲಿ ಅಮೃತ ಬರುತ್ತೆ. ಈ ಕುಂಭನ ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ತಗೋತಾರೆ. ಆಗ ಆ ಅಮೃತದಿಂದ 4 ಹನಿಗಳು ಭೂಮಿಯ 4 ಜಾಗಕ್ಕೆ ಹೋಗಿ ಬೀಳುತ್ತೆ. ಅವುಗಳೇ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜೈನ್ ಮತ್ತೆ ನಾಸಿಕ್. ಇದೇ ಭಾಗಗಳಲ್ಲಿ ಕುಂಭಮೇಳನ ಆಚರಣೆ ಮಾಡ್ತಾರೆ ಮತ್ತು ಈ ಜಾಗಗಳನ್ನು ತುಂಬಾ ಪವಿತ್ರ ಅಂತ ಹಿಂದೂಗಳು ನಂಬ್ತಾರೆ. ಮಹಾಕುಂಭಮೇಳದಲ್ಲಿ ಜನರು ಶಾಹಿ ಸ್ನಾನನ ಮಾಡ್ತಾರೆ. ನದಿ ಒಳಗಡೆ 3 ಸತಿ ಮುಳುಗಿ ಎದ್ದೊಳ್ತಾರೆ. ಇದರಿಂದ ತಮ್ಮ ಎಲ್ಲಾ ಪಾಪಗಳು ನಿವಾರಣೆ ಆಗುತ್ತೆ ಅಂತ ನಂಬ್ತಾರೆ. ಈ ಮೇಳಕ್ಕೆ ಮುಖ್ಯವಾಗಿ ಅಕಾರಾಸ್ ಮತ್ತು ನಾಗಾ ಸಾಧುಗಳು ಬರ್ತಾರೆ. ಇವರು ಮೈ ತುಂಬ ಬೂದಿನ ಹಚ್ಕೊಂಡಿರ್ತಾರೆ ಮತ್ತು ಬಹಳಷ್ಟು ರುದ್ರಾಕ್ಷಿಗಳನ್ನು ಹಾಕೊಂಡಿರ್ತಾರೆ. ಇವ್ರ ಜೊತೆ ಎಷ್ಟೋ ಜನ ಸಾಧು ಸಂತರು, ಋಷಿಮುನಿಗಳು, ಗುರುಗಳು ಎಲ್ಲರೂ ಬರ್ತಾರೆ. ಜನರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಶ್ಲೋಕಗಳನ್ನು ಹಾಡ್ತಾರೆ, ದೀಪಗಳನ್ನು ಹಚ್ತಾರೆ, ಧ್ಯಾನ ಮಾಡ್ತಾರೆ, ಹಾಗೆ ಎಲ್ಲ ರೀತಿಯ ಧಾರ್ಮಿಕ ಚಟುವಟಿಕೆ ಮಾಡ್ತಾರೆ. ಈ ಮೇಳದಲ್ಲಿ ಸಂಗೀತ, ನೃತ್ಯ ಮತ್ತೆ ನಾಟಕಗಳನ್ನು ಏರ್ಪಾಡು ಮಾಡಿರ್ತಾರೆ. ಇನ್ನು ಈ ಜಾಗದಲ್ಲಿ ಬಹಳಷ್ಟು ಜನರು ಒಂದೇ ಸಮಯಕ್ಕೆ ಸೇರೋದ್ರಿಂದ ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಅದಕ್ಕೆ ಅಲ್ಲಿನ ಸರ್ಕಾರ ಭದ್ರತಾ ಕ್ರಮಗಳನ್ನ ತಗೋಬೇಕು ಹಾಗೂ ತಾತ್ಕಾಲಿಕವಾಗಿ ಎಲ್ರಿಗೂ ಆಶ್ರಯ ಮತ್ತೆ ಊಟ ನೀಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಹಾಗೆ ಈ ಸಮಯದಲ್ಲಿ ಆ ಜಾಗದ ಸ್ವಚ್ಛತೆಯನ್ನು ಕಾಪಾಡಬೇಕು. ಇದಷ್ಟೇ ಅಲ್ಲ, ಅಲ್ಲಿನ UP ಸರ್ಕಾರ ಈ ಸತಿ ಭರ್ಜರಿಯಾಗಿ ಹಣ ಗಳಿಸುತ್ತೆ. ಈ ಸಲದ ಕುಂಭಮೇಳದಲ್ಲಿ ಬರೋಬ್ಬರಿ 4,000 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. 2019ರಲ್ಲಿ ನಡೆದ ಅರ್ಧ ಕುಂಭಮೇಳದಲ್ಲಿ ಸುಮಾರು 26 ಕೋಟಿ ಜನರು ಬಂದಿದ್ರು. ಈ ಸಲ ಸುಮಾರು 40 ಕೋಟಿ ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬ್ರ್ಯಾಂಡಿಂಗೇನೆ ಸುಮಾರು 3,000 ಕೋಟಿ ರೂಪಾಯಿ ಖರ್ಚು. ದೊಡ್ಡ ದೊಡ್ಡ ಕಂಪ್ನಿಗಳಾದ ಕೋಕೋ-ಕೋಲಾ, ಮೆಕ್ಡೊನಾಲ್ಡ್ಸ್, ಡಾಮಿನೋಸ್ ಮತ್ತು ಫಾರ್ಮಸಿ ಕಂಪ್ನಿಗಳು ಅವರ ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇದ್ದಾರೆ. ಲೈಟ್ ಕಂಬಗಳು, ಬೋರ್ಡ್ಗಳು, ಬಸ್ಗಳು, ಪ್ರಸಾದ ಕೌಂಟರ್, ಹೀಗೆ ಜಾಗ ಸಿಕ್ಕದ ಕಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. 1 ವರ್ಷದಲ್ಲಿ ನಡಿಬೇಕಾಗಿರೋ ವ್ಯಾಪಾರ ಈ ಜಾಗದಲ್ಲಿ 1 ತಿಂಗಳಾಗ್ಬಿಡುತ್ತೆ ಅಂತ ಇಲ್ಲಿರೋ ಜನರು ಹೇಳ್ತಾರೆ. ಇನ್ನು UP ಸರ್ಕಾರ ಬರೀ ಪೂಜಾ ಸಾಮಗ್ರಿಯಿಂದಾನೇ ಸುಮಾರು 5,000 ಕೋಟಿಯಷ್ಟು ಆದಾಯ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಜನರು ವಸತಿಗಾಗಿ ಬಹಳಷ್ಟು ಟೆಂಟ್ಗಳನ್ನು ಹಾಕಿದ್ದಾರೆ. ಈ ಜಾಗನ ನೋಡಿದ್ರೆ ಒಂದು ದೊಡ್ಡ ನಗರದ ಥರನೇ ಕಾಣಿಸುತ್ತೆ. ಹಾಗೆ ಈ ಜಾಗನ UPಯ 76ನೇ ಟೆಂಪರರಿ ಡಿಸ್ಟ್ರಿಕ್ಟ್ ಮಹಾಕುಂಭ ನಗರ ಅಂತ ಹೇಳಲಾಗುತ್ತದೆ. ಈ ನಗರ 4,000 ಎಕರೆಯಷ್ಟು ಅಗಲ ಇದೆ. ಈ ಜಾಗದಲ್ಲಿ 1,60,000ದಷ್ಟು ಟೆಂಟ್ಗಳಿದೆ ಮತ್ತೆ 67,000 ಸ್ಟ್ರೀಟ್ ಲೈಟ್ಗಳಿದೆ. ಎಂದಿನಂತೆ ಈ ವರ್ಷ ಕೂಡ ಮಹಾಕುಂಭಮೇಳನ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದೆ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.